ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನೀವು ನೋಡ್ತಾ ಇರಬಹುದು ನಮ್ಮ ಸುದ್ದಿಗಳನ್ನ. ಇವತ್ತು ನಾವು ಬಂದಿರ್ತಕ್ಕಂಥದ್ದು ಒಬ್ರು ಕ್ಯಾನ್ಸರ್ ಪೇಷಂಟ್ ಇರುವಂತಹ ಒಬ್ರು ಪೇಷಂಟ್ ಮನೆಗೆ ನಾವು ಬಂದಿದ್ದೀವಿ. ನೋಡೋಣ ಅವರ ಸ್ಥಿತಿಗತಿಗಳು ಏನಾಗಿದೆ ಅಂತ ಹೇಳಿ. ಬನ್ನಿ. ವೀಕ್ಷಕರೇ, ನೀವೆಲ್ಲ ಗಮನಿಸ್ತಿದ್ದೀರಾ. ಸೊ ಇವತ್ತು ಬಂದ್ಬಿಟ್ಟು ನಾವು ಜರೀನಾ ಬೇಗಂ ಅಂತ ಹೇಳಿ, ಇವರು ಕೂಲಿ ಕೆಲಸವನ್ನ ಮಾಡಿಕೊಂಡು ಮತ್ತೆ ಅಡಿಗೆ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಇವರಿಗೆ ಸುಮಾರು ಸತತವಾಗಿ 2 ವರ್ಷಗಳಿಂದ ಕ್ಯಾನ್ಸರ್ ಅನ್ನುವಂತ ಒಂದು ಕಾಯಿಲೆಗಳು ಆಕ್ರಮಿಸಿಕೊಂಡಿದ್ರು ಕೂಡ ಎಲ್ಲಾ ಜನರೊಂದಿಗೆ ನಗಾಡ್ತಾ ಮಾತಾಡ್ಕೊಂಡು ಇರುವಂತಹ ಒಂದು ಮಹಿಳೆ. ಹಾಗಾಗಿ ಇವರಿಗೆ ಈ ಭಾಗದ ಮೆಂಬರ್ಗಳಾಗ್ಲಿ ಮತ್ತೆ ಅವರ ಒಂದು ಏನು ಸಂಬಂಧಪಟ್ಟಂತಹ ಮೆಂಬರ್ಗಳಾಗ್ಲಿ ಸಹಾಯ ಮಾಡ್ಲಿಕ್ಕಂತ ಹೇಳಿ ಬರ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಮಾನವೀಯತೆ ದೃಷ್ಟಿಯಿಂದ ನಾವು ಕೂಡ ಈ ಕಡೆ ಕಣ್ಣನ್ನ ಹಾಯಿಸಿದೀವಿ. ಯಾಕಂದ್ರೆ ಇಂತಹ ವ್ಯಕ್ತಿಗಳು ನಮ್ಮ ಸಮಾಜಕ್ಕೂ ಬೇಕಾಗುವಂತಹ ವ್ಯಕ್ತಿಗಳಾಗಿದ್ದಾರೆ. ಅವರನ್ನೇ ಕೇಳೋಣ, ಅವರಿಗೆ ಏನಾಗ್ಬೇಕು ಅಂತ ಹೇಳಿ. ಮೈನ್ ಆಗಿ ಅವರು ಒಂದು ಪಡಿತರ ಚೀಟಿ, ಏನು ರೇಷನ್ ಕಾರ್ಡು, ಅದರಲ್ಲಿ ಅವರಿಗೆ ಆಗಿರುವಂತಹ ಒಂದು ಅನ್ಯಾಯದ ಬಗ್ಗೆ ಅವರು ಹೇಳ್ತಾ ಇದ್ರೆ ಅವ್ರ ಹತ್ರನೇ ಕೇಳ. ಅಮ್ಮ ಹೇಳಿ, ಏನಾಗಿತ್ತು ಅಂತ ಹೇಳಿ. ನೀವು ಈ ರೇಷನ್ ಕಾರ್ಡಿಗೆ ಓಡಾಡ್ತಿದ್ರಿ ಅಂತಿದ್ದಲ್ಲ, ಹೇಳಿ. ನಾನು ರೇಷನ್ ಕಾರ್ಡಿಗಾಗಿ ತುಂಬ ವರ್ಷ 3 ತಿಂಗಳಿಂದ ಓಡಾಡಿ ಸಾಕಾಗಿ ಅದನ್ನೆಲ್ಲ ದಾಖಲಾತಿಯೆಲ್ಲ ಕೊಟ್ಟು ಬಂದರೂ ಅದನ್ನ ಯಾವುದಕ್ಕೂ ಉಪಯೋಗ ತಗೊಂಡಿಲ್ಲ. ಅವರು ನಾಗರಾಜ ಸರ್ ಅವರು ಬಂದು ಇಲ್ಲಿ ಫೋಟೋ ತೆಗೆದುಕೊಂಡು ಹೋಗಿ ಎಲ್ಲ ಮಾಡ್ಕೊಂಡು ಹೋದ್ರು. ಅದನ್ನ ಯಾವುದನ್ನು ಗಮನಕ್ಕೆ ತಗೊಂಡಿಲ್ಲ. ನೀವು ಇವಾಗ ಏನ್ ಅಲ್ಲಿ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಗಳನ್ನ ಕೊಟ್ಟಿದ್ದೀರಾ? ಎಲ್ಲ ಕೊಟ್ಟು ಬಂದಿದ್ದೀನಿ ಮೇಡಮ್. ಲಾಸ್ಟ್ ಟೈಮ್ ಯಾವಾಗ ಕೊಟ್ಟಿದ್ರಿ ಡಾಕ್ಯುಮೆಂಟ್ಸ್ ಗಳನ್ನ? ಲಾಸ್ಟಿಗೆ ಅಂದ್ರೆ ಈಗ ನಾನೀಗ ಡಿಸೆಂಬರ್, ಜನವರಿ, ಫೆಬ್ರವರಿ ಟೈಮಲ್ಲಿ ಕೊಟ್ಟು ಬಂದು ನಾನು ತಕ್ಷಣ ನನಗೆ ಹುಷಾರಿಲ್ಲದೆ ನಾನು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ. ಅಂದ್ರೆ ಇವಾಗ ನಿಮ್ಗೆ ಮೈನ್ ಬೇಕಾಗಿರುವಂತದ್ದು ಈಗ ರೇಷನ್ ಕಾರ್ಡ್ ಅಲ್ಲಿ ಹಿಂದೆ ಯಾರ್ಯಾರ ಹೆಸರುಗಳನ್ನ ಸೇರಿಸಿದ್ರಿ? ಸೊಸೆ, ಮಗಳು, ನಾನು ಅಷ್ಟೇ. ಆದ್ರೆ ಅವರ ಇಬ್ಬರನ್ನು ಡಿಲೀಟ್ ಮಾಡಿಸಿ ನಂದು ನನ್ನ ಮಗಳನ್ನು BPL ರೇಷನ್ ಕಾರ್ಡ್ ಮಾಡಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ನಂಗೆ ಆಸ್ಪತ್ರೆಗೆ ಮೇನ್ ಕೇಳ್ತಾ ಇರೋದೇ ರೇಷನ್ ಕಾರ್ಡ್. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಅವರು ತಹಶೀಲ್ದಾರ್ ಆಫೀಸಿಗೆ ಕೂಡ ಭೇಟಿ ನೀಡಿದ್ದಾರೆ. ಮತ್ತೆ ಟಪಾಲಿ ಕೂಡ ಅವರು ಏನು ಈ ಒಂದು ಡಾಕ್ಯುಮೆಂಟ್ಸ್ ಗಳೆಲ್ಲ ಏನಿದೆ ಇದಷ್ಟು ಅವರು ಅಡ್ಮಿಟ್ ಆಗಿರುವಂಥದ್ದು, ಮತ್ತೆ ಸ್ಕ್ಯಾನಿಂಗ್ ಮಾಡಿರುವಂಥದ್ದು, ಮತ್ತೆ ಮೆಡಿಸಿನ್ಸ್ ತಗೊಂಡಿರುವಂಥದ್ದು, ಹಾಗೇನೆ ಈ ಒಂದು ರೇಷನ್ ಕಾರ್ಡ್ ಇಟ್ಕೊಂಡು ಇದನ್ನ ಅವ್ರ ಹೆಸರುಗಳನ್ನೆಲ್ಲ ಡಿಲೀಟ್ ಮಾಡಿಸಿರ್ತಕ್ಕಂಥದ್ದು ಕೂಡ ಆಗಿದೆ. ಮತ್ತೆ ಟಪಾಲಲ್ಲೂ ಕೂಡ ಪ್ರತಿಯೊಂದು ಡಾಕ್ಯುಮೆಂಟ್ ಇಟ್ಟು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ಯಾಕೆ ಅವರು ಪರಿಶೀಲನೆ ತಗೊಳ್ತಾ ಇಲ್ಲ? ಯಾಕಂತ ಹೇಳಿದ್ರೆ ವ್ಯಕ್ತಿ ಸ್ವಾತಂತ್ರ್ಯ, ಸರ್ಕಾರ ಅವರಿಗಂತಾನೆ ಒಂದು ಎಷ್ಟೋ ಯೋಜನೆ ಅಡಿಗಳಲ್ಲಿ ಈಗ ಸಪರೇಟ್ ಆಗಿ ಒಂದು ಕ್ಯಾನ್ಸರ್ ಪೇಷಂಟ್ ಇರ್ಬೋದು, ಇಲ್ಲ ಹಾರ್ಟ್ ಪೇಷಂಟ್ ಆಗಿರ್ಬೋದು, ಅವರಿಗೆ ಸಪರೇಟ್ ಆಗಿರುವಂತ ಒಂದು ಪೋರ್ಟಲ್ ಇರ್ತದೆ. ಇವ್ರು ಯಾಕೆ ಇದನ್ನ ಮೂವ್ ಮಾಡ್ತಾ ಇಲ್ಲ? ಹಾಗಾದ್ರೆ ಇದು ಒಂದು ನೊಂದವರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹಾಗೇನೆ ಈ ಭಾಗದ ಮೆಂಬರ್ಗಳು ಯಾಕೆ ಕಾಳಜಿಯನ್ನ ತಗೊಳ್ತಾ ಇಲ್ಲ? ಯಾಕಂದ್ರೆ ಒಬ್ಬ ವ್ಯಕ್ತಿ ಸರಿಯಾಗಿ ಓಡಾಡುವಾಗ ಮಾತ್ರ ವ್ಯಕ್ತಿ ಬೇಕು. ಓಡಾಡದೇ ಇದ್ದಾಗ ಈ ತರ ಒಂದು ಇರುವ ಸ್ಥಿತಿನಲ್ಲಿ ವ್ಯಕ್ತಿ ಆಗಕ್ಕೆ ಇರೋದಿಲ್ವಾ? ಹಾಗಾದ್ರೆ ಪ್ರತಿಯೊಬ್ರು ಈ ಭಾಗಕ್ಕೆ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ ವೋಟ್ ಮಾಡಿ ಅಂತಕ್ಕಂಥದ್ದು. ಒಬ್ಬ ವ್ಯಕ್ತಿ ಹಿಂಗಾಗಿ ಕೂತಾಗ ಯಾಕೆ ಬರೋದಿಲ್ಲ? ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಪ್ರತಿಯೊಂದು ಈಗ ಟೀಮ್ಗಳಾಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಕಬಡ್ಡಿ, ಪ್ರತಿಯೊಂದಕ್ಕೂ ಒಂದು ಸ್ಪಾನ್ಸರ್ ಅಂತ ಹೇಳಿ ಮಾಡುವಂತವರು ಯಾಕೆ ಇವರಿಗೆ ಸಹಾಯಕ್ಕೆ ಬರೋದಿಲ್ಲ ಅಂತಕ್ಕಂಥ ಪ್ರಶ್ನೆ ಕಟ್ಟಕಡೆಯದಾಗಿ ಕಾಣುವಂಥದ್ದು. ಯಾಕಂತ ಹೇಳಿದ್ರೆ ಜೀವ ಇದ್ದಾಗ ವ್ಯಕ್ತಿಗೆ ನಾವು ಸಹಾಯವನ್ನ ಮಾಡಬೇಕು, ಜೀವ ಹೋದ್ರ ಮೇಲೆ ಹೋದ್ರು ಅಂತ ಹೇಳುವಂತ ಪ್ರಶ್ನೆ ಅಲ್ಲ ಅಂತಕ್ಕಂಥದ್ದು ಹೇಳ್ತೀನಿ. ಸಂಬಂಧಪಟ್ಟ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಮಾಹಿತಿ ಆಲ್ರೆಡಿ ನಮ್ಮ ವರದರಾಜ್ JDS ಪಕ್ಷದಲ್ಲಿ ಜಿಲ್ಲೆಯಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ಸೊ ಅವರ ಗಮನಕ್ಕೆ ಇದು ಬಂದಿದೆ. ಸೊ ಅವರು ಕೂಡ ತಹಶೀಲ್ದಾರಿಗೆ ಮಾತಾಡಿದ್ದಾರೆ. ಈ
ವಿಚಾರವಾಗಿ. ಹಾಗಾಗಿ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳನ್ನು ಒದಗಿಸಿ ನಾನು ಇದರ ಒಂದು ಏನು ಸಹಾಯ ಆಗುತ್ತೆ ನಾವು ಮಾಡ್ತೀವಿ ಅಂತಕ್ಕಂಥ ವಿಚಾರ ಕೂಡ ಇವಾಗ ತಿಳಿಸಿ ಹೇಳಿದ್ದಾರೆ. ಹಾಗಾಗಿ ಇವರಿಗೆ ಯಾರು ಈ ಭಾಗದ ಮೆಂಬರ್ಗಳಾಗಿರ್ಬೋದು, ನಮ್ಮ ಈ ಕ್ಷೇತ್ರದ MLA ಆಗಿರ್ಬೋದು, ಆದಷ್ಟು ಬೇಗ ಇವರಿಗೆ ಬಂದು ಕಂಡು ಒಂದು ಸಹಾಯ ಮಾಡುವ ಒಂದು ಮನಸ್ಥಿತಿಯನ್ನು ಹೊಂದಿ ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ. ತುಂಬಾ ಕಷ್ಟದಲ್ಲಿ ಇರುವಂತಹ ಮಹಿಳೆ, ಹಾಗೆ ಇಷ್ಟು ಒಂದು ಕ್ಯಾನ್ಸರ್ ಬಂದಿದ್ದು ಕೂಡ ನಗುನಗಾಡ್ತಾ ಓಡಾಡ್ಕೊಂಡು ಹಿಂದೆ ಇದ್ದಂತಹ ಮಹಿಳೆ, ಈ ತಹಶೀಲ್ದಾರ್ ಹೋಗಿರುವಂತಹ ಈ ಮನವಿ ಮತ್ತೆ ಈ ಏನು ಇವರು ಹಾಸ್ಪಿಟಲ್ ನಲ್ಲಿ ಇಲ್ಲಿ ಅಡ್ಮಿಟ್ ಆಗಿರುವಂತದ್ದು ಪ್ರತಿಯೊಂದು ಡೀಟೇಲ್ಗಳು ಅವ್ರು ಕೊಟ್ಟಿರುವಂತದ್ದು, ಯಾಕಂತ ಹೇಳಿದ್ರೆ ಈ ಒಂದು ಸ್ಥಿತಿ ಕೊನೆಯಲ್ಲಿ ಓಡಾಡ್ಲಿಕ್ಕೆ ಆಗದೆ ಇರ್ಬೋದು ಅಂತ ಹೇಳಿ ಓಡಾಡೋ ಒಂದು ಸ್ಥಿತಿನಲ್ಲಿ ಇದ್ದಾಗ ಕೊಟ್ಟಿದ್ದಾರೆ. ಬಟ್ ಇವಾಗ ಓಡಾಡುವಂತಹ ಸ್ಥಿತಿನಲ್ಲಿಲ್ಲ. ಇದನ್ನ ಆದಷ್ಟು ಬೇಗ ಪರಿಗಣನೆಗೆ ತಗೊಳ್ಬೇಕು. ತಗೊಂಡು ಅವ್ರಿಗೇನು ಅದು ರೇಷನ್ ಕಾರ್ಡ್ ಇವಾಗ ತುಂಬಾ ಅಗತ್ಯತೆ ಇದೆ, ಯಾಕಂದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋರು ಇದ್ದಾರೆ, ಅದನ್ನ ಬೇಗ ಮಾಡ್ಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೀನಿ. ಹಾಗೆ ಈ ವಿಚಾರವಾಗಿ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಎಷ್ಟೋ ಸಂಘಟನೆಗಳು ಕೂಡ ಬಂದು ಧರಣಿ ಮಾಡುವಂತಹ ಸಾಧ್ಯತೆಗಳು ಇದೆ. ಸೊ ಅವರೆಲ್ಲರೂ ಕೂಡ ನಮ್ಮ ನ್ಯೂಸ್ ಚಾನೆಲ್ ಒಂದಿಗೂ ಸ್ಪಂದಿಸಿ ಮಾತನಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.